ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ನನ್ನ ಮನೆಯಲ್ಲೇ ನನಗೆ ಏನಾದರೂ ಒಂದು ವರ್ಕ್ ಮಾಡೋ ಥರ ಇರಬೇಕು ಅಂತ. ಯಾಕಂದರೆ ಮನೆಯಿಂದ ನನ್ನ ವರ್ಕ್ ಪ್ಲೇಸ್ ಅಂದರೆ ನನ್ನ ಕ್ಲಿನಿಕ್ಕಿಗೆ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಸೊ ಜರ್ನಿ ಹೆವಿ ಆಗ್ತಾ ಇತ್ತು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅನಂತರ ಮನೆ ಕೆಲಸಗಳು ಪ್ಲಸ್ ಗಾರ್ಡನ್ ಇದ್ದು ಅಂತಾದಾಗ ಸ್ವಲ್ಪ ಹೆವಿ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನಲ್ಲಿ ಕ್ಲಿನಿಕ್ ಕ್ಲೋಸ್ ಮಾಡಿ ಇವಾಗ ಮನೆಯಲ್ಲೇ ಕ್ಲಿನಿಕ್ ಮಾಡಿದ್ದೇನೆ. ಸೊ ಅದರದ್ದು ಪ್ರೊಸೀಜರ್ ಎಲ್ಲ ಮುಗ್ದಿದೆ, ರಿಜಿಸ್ಟ್ರೇಷನ್ ಕೂಡ ಆಯಿತು. ಅದೊಂದು ತುಂಬ ಒಳ್ಳೆಯ ಖುಷಿಯ ವಿಚಾರ. ಕ್ಲಿನಿಕ್ ಇದು ಬೋರ್ಡ್ ಅಟ್ಯಾಚ್ ಮಾಡಿದ್ದೇವೆ, ಅಲ್ಲಿ ಕಾಣ್ಬೋದು ಗ್ರೀನ್ ಕಲರ್ ಅಲ್ಲಿ. ಅದು KPME ರೂಲ್ ಪ್ರಕಾರ ಗ್ರೀನ್ ಕಲರ್ ಅಲ್ಲಿ ಬೋರ್ಡ್ ಮಾಡಿಸ್ಬೇಕು. ಸೊ ಅದೆಲ್ಲ ಆಗಿದೆ. ಇವಾಗ ಆಫ್ಲೈನ್ ಹಾಗೆ ಆನ್ಲೈನ್ ಕನ್ಸಲ್ಟೇಷನ್ಸ್ ಎರಡೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಅದರ ಜೊತೆ ಗಿಡಗಳ ಸೇಲ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಇನ್ನೊಂದು ವಿಷಯ ಏನಂದ್ರೆ, ಗಾರ್ಡನಿಂಗ್ ಅಂದ್ರೆ ಹೂವಿನ ಗಿಡ, ತರಕಾರಿ ಗಿಡ ಇದಕ್ಕೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಹಸಿರು ಹೋಮ್ ಗಾರ್ಡನ್ ಅಂತ ಪೇಜ್ ಮಾಡಿದ್ದೇವೆ. ಹಾಗೆ ಹೆಲ್ತ್ ಟಿಪ್ಪಿಗೆ ಆರೋಗ್ಯ ವಿತ್ ಡಾಕ್ಟರ್ ಸುಮಾ ಅಂತ ಒಂದು ಪೇಜ್ ಮಾಡಿದ್ದೇವೆ. ಅದು ಎರಡೂ ಪೇಜಿದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೇವೆ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತಾದರೆ ನೀವು ಅದನ್ನು ಫಾಲೋ ಮಾಡ್ಬೋದು, ಅಪ್ಡೇಟ್ಸ್ ಹಾಕ್ತಾ ಇರ್ತೇವೆ. ವಾಟರ್ ಲಿಲ್ಲಿ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಇದು ಹೊಸ ವೆರೈಟಿ ವಾಟರ್ ಲಿಲ್ಲಿ ನಮ್ಮ ಹತ್ರ. ಜಾಸ್ತಿ ಸೇಲ್ ಅಪ್ಡೇಟ್ಸ್ ಬೇಕು ಅಂತಾದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು. ಆಲ್ರೆಡಿ 2 ಬ್ಯಾಚ್ ವಾಟರ್ ಲಿಲ್ಲಿ ಹಾಗೆ ಲೋಟಸ್ ಸೇಲ್ ಆಯಿತು. ಇನ್ನು ನೆಕ್ಸ್ಟ್ ಬ್ಯಾಚ್ ರೆಡಿ ಆಗ್ತಾ ಇದೆ. ಮಳೆ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು. ಹಾಗೆ ತುಂಬ ಜನ ಮೆಸೇಜ್ ಮಾಡ್ತಾನೆ ಇದ್ದೀರಾ, ಯಾವಾಗ ಗಿಡಗಳನ್ನು ಸೇಲ್ ಹಾಕ್ತೀರಾ, ಆರ್ಡರ್ಸ್ ಯಾವಾಗಿಂದ ತಗೊಳ್ತೀರಾ ಅಂತ. ಇನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ವೀಕ್ ಹಾಗೆ ಆರ್ಡರ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇವಾಗ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ಎಲ್ಲ ಗಿಡಗಳಲ್ಲೂ ಮೊಗ್ಗುಗಳು ಕೂಡ ಬರ್ತಾ ಇದೆ, ನೋಡ್ಬೋದು ಇಲ್ಲಿ. ಹಾಗೆ ಒಂದೊಂದು ಮೊಗ್ಗು ಅಂತಲ್ಲ, 4-5 ಮೊಗ್ಗುಗಳು ಹಾಗೆ ಒಟ್ಟೊಟ್ಟಿಗೆ ಮೊಗ್ಗುಗಳು ಬರ್ತಾ ಇದೆ. ಅನಂತರ ಇನ್ನೂ ತುಂಬ ಜನ ಕೇಳೋದೆಂತ ಅಂದರೆ, ಇಷ್ಟೊಂದು ವಾಟರ್ ಲಿಲ್ಲಿ ಲೋಟಸ್ ಎಲ್ಲ ಹಾಕಿದ್ದೀರಲ್ವಾ, ಇದರಲ್ಲಿ ಸೊಳ್ಳೆ ಆಗೋದಿಲ್ವಾ ಅಂತ. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೇವೆ ಅಂತಾದರೆ ಸೊಳ್ಳೆ ಆಗೋದಿಲ್ಲ. ನೀರು ಚೇಂಜ್ ಮಾಡ್ತಾ ಇರಬೇಕು. ಹಾಗೆ ಸೊಳ್ಳೆ ಆಗದಾಗೆ ಇವಾಗ ಬೇರೆ ಬೇರೆ ಔಷಧಿಗಳು ಕೂಡ ಸಿಗ್ತದೆ, ಅದನ್ನು ಕೂಡ ಹಾಕ್ಬೋದು. ಯಾಕಂದರೆ ಇಷ್ಟೊಂದು ಟಬ್ ಇಟ್ಟಾಗ ಗಪ್ಪಿ ಆಗಿರಲಿ ಬೇರೆ ಫಿಶ್ ಹಾಕ್ಲಿಕ್ಕೆ ಆಗೋದಿಲ್ಲ. ಮತ್ತು ಫಿಶ್ ಎಲ್ಲ ಹಾಕಿದರೆ ಫರ್ಟಿಲೈಸರ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಫಿಶ್ ಸತ್ತೋಗ್ತದೆ. ಅದರ ಬದಲು ನಾವು ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದೇ ಬೆಸ್ಟ್ ಆಪ್ಷನ್. ಹಾಗೆ ಇನ್ನೊಂದು ಎಂತಂದರೆ, ಈ ವಾಟರ್ ಲಿಲ್ಲಿಗಳಿಗೆ ಒಂದು ಹುಳ ಬರ್ತದೆ, ಅದು ಗಿಡದ ಎಲೆಯನ್ನೆಲ್ಲ ತಿಂದು ಹಾಕ್ತದೆ. ಎಲೆ ಮೊಗ್ಗು ಯಾವುದನ್ನು ಕೂಡ ಬಿಡುವುದಿಲ್ಲ, ಎಲ್ಲವನ್ನು ತಿಂದು ಹಾಕ್ತದೆ. ನಾನು ತೋರಿಸ್ತೇನೆ. ತುಂಬ ಅಂತ ಇಲ್ಲ, ಅಂದರೆ ನಾವು ರೆಗ್ಯುಲರ್ ಆಗಿ ಇನ್ಸೆಕ್ಟಿಸೈಡ್ ಹಾಕ್ತಾ ಇದ್ದೇವೆ. ಸೊ ಎಲ್ಲೋ 1-2 ಗಿಡದಲ್ಲಿ ಸ್ವಲ್ಪ ನೋಡಲಿಕ್ಕೆ ಸಿಗ್ಬೋದು ಏನೋ. ಇದು ಪ್ರೊಪಗೇಷನಿಗೋಸ್ಕರ ಈ ರೀತಿ ಹಾಕಿದ್ದು. ನೋಡಿ, ಹುಳ ಬಂದರೆ ಈ ರೀತಿ ಗಿಡದ ಎಲೆಯನ್ನೆಲ್ಲ ತಿಂದು ಹಾಕ್ತದೆ. ಬಟ್ ಇದರಲ್ಲಿ ಹುಳ ಇಲ್ಲ, ಅದೇ ಔಷಧಿ ಹಾಕಿದ್ವಲ್ಲ, ಹುಳ ಹೋಯಿತು. ಈ ಲೀಫ್ ತೆಗಿಬೇಕಿತ್ತು, ಬಟ್ ತೆಗೆದಿಲ್ಲ ನಾವು. ನೋಡಿ, ಮೊಗ್ಗು ಬರ್ತಾ ಇದೆ. ಅನಂತರ ಅದೇ ಸೇಲ್ ಡಿಲೇ ಹಾಕಲಿಕ್ಕೆ ಒಂದು ರೀಸನ್ನು, ಬಿಸಿಲು ಜಾಸ್ತಿ ಇರಲಿಲ್ಲ, ಗಿಡ ಬೆಳೆಯೋದು ಸ್ವಲ್ಪ ಲೇಟ್ ಆಯಿತು. ಮತ್ತು ಇನ್ನೊಂದು, ನಾವು ಮೆಚ್ಯೂರ್ಡ್ ಪ್ಲ್ಯಾಂಟ್ ಅಷ್ಟೇ ಸೇಲ್ ಮಾಡ್ತಿರೋ ಕಾರಣ ಡಿಲೇ ಆಗ್ತದೆ. ಅನಂತರ ಅಷ್ಟು ಟಬ್ಸ್ ಬೇಕು, ಅವೈಲೇಬಿಲಿಟಿ ಬೇಕಲ್ವ ನಾವು ಸೇಲ್ ಹಾಕುವಾಗ. ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಯಿತು. ಇದು 5 ಲೀಟರ್ ಕ್ಯಾನ್ಗಳು. ಇದನ್ನು ಕಟ್ ಮಾಡಿ ಇದರಲ್ಲಿ ಕೂಡ ಪ್ರೊಪಗೇಷನ್ ಹಾಕಿದ್ದೇವೆ. ನಾನು ಲೇಬಲ್ ಕೂಡ ತೆಗೆದಿಲ್ಲ, ಹಾಗೆ ಹಾಕಿದ್ದೆ. ನೋಡ್ಬೋದು, ಇದೆಷ್ಟು ಸಣ್ಣ ಕಂಟೈನರ್. ಇದರಲ್ಲಿ ಜಾಸ್ತಿ ಜಾಗನೇ ಇಲ್ಲ ಆ್ಯಕ್ಚುಲಿ. ನೋಡಿ, ನನ್ನ ಕೈಯ ಅರ್ಧದಷ್ಟು ಇಲ್ಲ, ಇಷ್ಟೇ ಇರೋದು ಹೈಟು. ಅದರಲ್ಲೂ ಮಣ್ಣಂತೂ ಜಸ್ಟ್ ಇಷ್ಟೇ ಮಣ್ಣು ಹಾಕಿರೋದು. ಅದರಲ್ಲಿ ಈಗ ಎಷ್ಟು ಚೆಂದ ಬೆಳೆದಿದೆ ನೋಡಿ. ಇದು ಟ್ರೋಪಿಕ್ ಸನ್ಸೆಟ್ಟು, ಮೊಗ್ಗು ಚೆನ್ನಾಗಿ ಬಂದಿದೆ. ಹಾಗೆ ಇದರಲ್ಲಿ 2 ಗಿಡ ಇದೆ, 2 ಕೂಡ ಮೆಚೂರ್ ಆಗಿದೆ ಪ್ಲಾಂಟ್. ಈ ಗಿಡದ ಪರಿಚಯ ಯಾರಿಗೆಲ್ಲ ಉಂಟು ನೋಡಿ, ಇದೊಂದು ತುಂಬ ಒಳ್ಳೆಯ ಔಷಧಿಯ ಗಿಡ. ಇದು ಫೋಕಸ್ ಆಗ್ತಾ ಇಲ್ಲ ಅಂದ್ಕೊಳ್ತೇನೆ, 1 ಮಿನಿಟ್. ಫೋಕಸ್ ಆಯಿತು. ಇದು ಒಳ್ಳೆಯ ಔಷಧಿಯ ಗಿಡ. ಇದರ ಹೆಸರು ಭದ್ರಮುಷ್ಟಿ ಅಂತ, ಅಥವಾ ಮುಸ್ತಕ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ. ನೀವು ಕೇಳಿರ್ಬೋದು, ಮುಸ್ತಕಾರಿಷ್ಟ ಅಂತ ಯೂಸ್ ಮಾಡಿ ಕೂಡ ಗೊತ್ತಿರ್ಬೋದು. ಅದೇ ಗಿಡ ಇದು, ಮುಸ್ತಕಾರಿಷ್ಟ ಪ್ರಿಪೇರ್ ಮಾಡ್ತಾರಲ್ಲ, ಮುಸ್ತಕ. ಅದು ಹೊಟ್ಟೆ ನೋವಿಗೆ, ಅಜೀರ್ಣದಿಂದ ಭೇದಿ ಆಗ್ತಾ ಇದೆ ಅಂದರೆ ಇದರಲ್ಲಿ ಕೂಡ ಇದರ ಕಷಾಯ ಅಥವಾ ಪೌಡರನ್ನು ಮಜ್ಜಿಗೆಯಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ತಗೊಳ್ಬೋದು.
ಇದು ಗಿಡದ್ದಲ್ಲ, ಇದರಲ್ಲಿ ರೈಸೋಮ್ ಇರ್ತದೆ, ಅದನ್ನು ಯೂಸ್ ಮಾಡುವಂಥದ್ದು ಮೆಡಿಸಿನಿಗೆ. ಇದೊಂದು ಸ್ವಲ್ಪ ಒಣಗಿದೆ, ಇದು ನೋಡಿ ಬರ್ತಾ ಇದೆ ಹೊಸ ಗಿಡಗಳು. ಜರ್ಬೆರಾ ಒಂದು ಸ್ವಲ್ಪ ಹೂ ಇದೆ ಇವತ್ತು, ಒಂದು ಈ ಕಲರ್, ನಂತರ ಮತ್ತೊಂದು ಇದು ಅರಳ್ತಾ ಇದೆಯಷ್ಟೇ, ಆರೆಂಜ್ ಇದು. ನಂತರ ಇದು ಡಾರ್ಕ್ ಪಿಂಕ್ ಕಲರ್ ಇದೆ, ಡಾರ್ಕ್ ಪಿಂಕ್. ನಮ್ಮ ಮನೆಯಲ್ಲಿರೋದು ಲೋಕಲ್ ವೆರೈಟಿ ಜರ್ಬೆರಾ ಅಷ್ಟೇ. ಆನಂತರ ಈ ಕಾರ್ನರು ನೋಡಿ, ಇದು ನಮ್ಮ ಮನೆ ಮತ್ತು ಇದು ಒಂದು ಏನು ಹೇಳ್ತೇವೆ, ಒಂದು ಶೆಡ್ಡು. ಅದರ ಮಿಡಲಲ್ಲಿ ಈ ಥರ ಅರೇಂಜ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಇದೆಲ್ಲ ಸ್ವಲ್ಪ ಬಿಗೋನಿಯಾ. ತುಂಬ ವೆರೈಟಿ ಏನಿಲ್ಲ ನಮ್ಮ ಹತ್ರ, ಒಂದು ಇಷ್ಟು ವೆರೈಟಿ ಇದಷ್ಟೇ. ಬಿಗೋನಿಯಾ, ಆ್ಯಂಥೋರಿಯಮ್ಮು, ಅನಂತರ ಸ್ವಲ್ಪ ಸೇವಂತಿಗೆಗಳು, ಎರೆವಂತಿಗೆಗಳನ್ನು ಇವಾಗ ಈ ಕಡೆ ಇಟ್ಟಿದ್ದೇವೆ, ಯಾಕಂದರೆ ಮಳೆ ನೀರು ಡೈರೆಕ್ಟ್ ಬೀಳೋದು ಬೇಡ ಅಂತ. ಇದು ನೋಡಿ, ಇದು ಲಾಸ್ಟ್ ಇಯರ್ನ ಸೇವಂತಿಗೆ, ಇದು ಮತ್ತು ಅದು. ಇದನ್ನು ನಾವು ಕಟ್ ಮಾಡಿದ್ವಿ, ಕಟ್ ಮಾಡಿ ಕಟ್ಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಅನಂತರ ಈ ಸೈಡ್ ಇಟ್ವಿ. ಇದೀಗ ಚೆನ್ನಾಗಿ ಬರ್ತಾ ಇದೆ. ಇದು ಇನ್ನು ಕಟ್ ಮಾಡಲಿಕ್ಕೆ ಬಾಕಿಯಾಗಿದೆ, ಕಟ್ ಮಾಡಬೇಕು, ಟೈಮ್ ಆಗಿಲ್ಲ, ಹಾಗೆ ಪೆಂಡಿಂಗ್ ಇದೆ. ಇದು ಓಕೆ ಇದೆ, ಇವಾಗ ಕಟ್ ಮಾಡಿದರೆ ಚೆನ್ನಾಗಿ ಬೆಳೀತದೆ. ಸೊ ಒಂದು ಸ್ವಲ್ಪ ಟೈಮ್ ಬೇಕಿದಕ್ಕೆ. ಈ ಕಾರ್ನರ್ ನೋಡುವ, ಎಲ್ಲೋ ಆ್ಯಂಥೋರಿಯಮ್ಸು ಹೀಗಿದೆ. ಇದು ಒಂದು ಕ್ಯೂಟ್ ಆಗಿರೋ ಪಾರ್ಟ್ ಇದೆ. ಇಲ್ಲಿ ಸಕ್ಯುಲೆಂಟ್ಸ್, ಇಲ್ಲಿ ನೀರು ಡೈರೆಕ್ಟ್ ಆಗಿ ಬೀಳುವುದಿಲ್ಲ, ಆದ್ದರಿಂದ ಸಕ್ಯುಲೆಂಟ್ಸನ್ನು ಇಲ್ಲಿ ಅರೇಂಜ್ ಮಾಡಿದ್ದೇವೆ. ಇದು ನೋಡಿ, ಇದೊಂದು ಕ್ಯೂಟ್ ಸಕ್ಯುಲೆಂಟ್, ತುಂಬ ಕ್ಯೂಟ್ ಆಗಿದೆ. ಇದು ನನ್ನ ಫೇವ್ರೇಟ್. ಹ್ಯಾಂಗಿಂಗ್ ಅದು ಸ್ಟ್ರಿಂಗ್ ಆಫ್ ಬನಾನಾ ಎಲ್ಲ ಇದೆ. ಮತ್ತೆ ಅದೇ ಶಂಖಪುಷ್ಪವನ್ನು ಇಲ್ಲಿ ಹಾಕಿದ್ದೇವೆ. ಗಿಡ ಚೆನ್ನಾಗಿ ಬೆಳೀತಾ ಇದೆ, ಬಟ್ ಹೂ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ಅಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಂತ ಬೀಳುವುದಿಲ್ಲ, ಬಟ್ ಪರವಾಗಿಲ್ಲ, ಸ್ವಲ್ಪ ಹೂ ಕೊಡ್ತಾ ಇರ್ತದೆ. ಇದು ಯಾವ ರೀತಿ ಹಾಕಿದ್ದು ಅಂದರೆ, ಇಲ್ಲಿ ಕೆಳಗಡೆ ನೋಡಿ, ಇದೆಲ್ಲ ಗ್ರೌಂಡ್ ಆರ್ಕಿಡ್ ಗಿಡಗಳು ಈ ರೀತಿ ಇದೆ. ಸೇಮ್ ಇದೇ ಗ್ರೋ ಬ್ಯಾಗಲ್ಲಿ ಶಂಖಪುಷ್ಪ ಗಿಡವನ್ನು ಹಾಕಿರುವಂಥದ್ದು. ಶಂಖಪುಷ್ಪ ಗಿಡ ಇದೆ, ಸೇಮ್ ಅದೇ ಗಿಡ ಈ ಥರ. ಆನಂತರ ಇಲ್ಲಿ ಒಂದು ಸರಿಗೆ ಅಂತ ಹೇಳ್ತಾವಲ್ಲ, ಕಾಣಿಸಿದಲ್ಲ, ಇದನ್ನು ಕಟ್ಟಿದ್ದೇವೆ. ಆನಂತರ ಇಲ್ಲಿ ಗ್ರೋ ಬ್ಯಾಗಿನ ಹಿಂದ್ಗಡೆ ಒಂದು ಮರದ, ಇದು ಅಡಿಕೆ ಮರದ ಸಲಕ್ಕೆ ಅಂತ ಹೇಳ್ತೇವೆ, ಒಂದು ಕೋಲು, ಅದನ್ನು ಕೊಟ್ಟು ಈ ಥರ ಜಿಗ್ಜಾಗ್ ಆಗಿ ಬಳ್ಳಿ ಹಾಕಿರೋದು. ಆ ಬಳ್ಳಿಗೆ ಶಂಖಪುಷ್ಪ ಬಳ್ಳಿಯನ್ನು ಹಬ್ಸಿರೋದು ನೋಡಿ. ಇದರಲ್ಲಿ ಹೂ ಜಾಸ್ತಿ ಆದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಇಲ್ಲಿ ಬ್ಲೂ ಕಲರ್ ಇದೆ, ಆನಂತರ ಇಲ್ಲಿ ಒಂದು ಕಲರ್ ಇದೆ. ಉಳಿದಿರೋ ಕಲರನ್ನು ಇನ್ನೊಂದು ಸೈಡಲ್ಲಿ ಪೈಪಿಗೆ ಹಬ್ಬಿಸಿದ್ದೇವೆ. ಈ ಸಲ ಕಂಪೋಸ್ಟ್ ಮಾಡಲಿಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಗೋಣಿಯನ್ನು ಯೂಸ್ ಮಾಡಿದ್ದೇವೆ. ಯಾಕೆಂದರೆ ಬಕೆಟ್ ಅಥವಾ ಬ್ಯಾರಲ್, ಡ್ರಮ್ ಆ ಥರ ಏನೂ ಸಿಕ್ಕಲಿಲ್ಲ. ಇದ್ದದನ್ನು ಗಿಡ ಹಾಕಲಿಕ್ಕೆಲ್ಲ ಯೂಸ್ ಮಾಡಿದ್ವಿ. ಇನ್ನು ಚೆನ್ನಾಗಿರೋ ಬಕೆಟೆಲ್ಲ ಹೋಲ್ ತೆಗಿಲಿಕ್ಕೆ ಅಷ್ಟು ಮನಸ್ಸಾಗಲಿಲ್ಲ, ಆದ್ದರಿಂದ ಒಂದು ಗೋಣಿಯಲ್ಲಿ ಹಾಕಿದ್ವಿ. ನೋಡಬೇಕು ಯಾವ ರೀತಿ ಆಗ್ತದೆ ಅಂತ. ಲಾಸ್ಟ್ ಟೈಮು ಕಂಪೋಸ್ಟ್, ಕಿಚನ್ ವೇಸ್ಟ್ ಯೂಸ್ ಮಾಡಿಕೊಂಡು ಕಂಪೋಸ್ಟನ್ನು, ಅಂದರೆ ಇಲ್ಲಿ ಅಡಿಕೆ ಗಿಡ ನೆಡಲಿಕ್ಕೆ ಅಂತ ಗುಂಡಿ ಮಾಡಿಟ್ಟಿದ್ರು. ಆ ಗುಂಡಿಯಲ್ಲಿ ಹಾಕಿದ್ವಿ. ಅಡಿಕೆ ಗಿಡ ನೆಡುವಂತಹ ಗುಂಡಿಯಲ್ಲಿ ಕಂಪೋಸ್ಟ್ ರೆಡಿ ಮಾಡಿದ್ವಿ. ಬಟ್ ಈ ಸಲ ಮತ್ತೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲೆಲ್ಲ ಗುಂಡಿಗಳಿದೆ ಅಡಿಕೆ ಗಿಡದ್ದು, ಅದೆಲ್ಲ ಇವಾಗ ಮಳೆಗಾಲ ಅಲ್ವಾ, ಕಳೆ ಅನಂತರ ಗಿಡಗಳೆಲ್ಲ ಬೆಳೆದು ಮುಚ್ಚಿ ಹೋಗಿದೆ. ಸೊ ಈ ವರ್ಷ ಅಡಿಕೆ ಗಿಡ ನೆಡಬೇಕು ಅಂತ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಹುಲ್ಲು ತೆಗಿತಾ ಇದ್ದಾರೆ, ಆ ಗಿಡಗಳನ್ನೆಲ್ಲ ತೆಗಿತಾ ಇದ್ದಾರೆ ಮೆಷಿನಲ್ಲಿ. ಅದಕ್ಕೆ ನಾವಿವಾಗ ಅದರಲ್ಲಿ ಹಾಕ್ತಿಲ್ಲ. ಒಂದು 15 ಡೇಸ್ ಬ್ಯಾಕ್ ಅಷ್ಟೇ ಆ ಕಂಪೋಸ್ಟನ್ನು ತೆಗೆದು ಗಿಡಗಳಿಗೆ ಹಾಕಿದ್ವಿ. ಅದರಿಂದ ಈ ಸಲ ಗೋಣಿ ಯೂಸ್ ಮಾಡಿಕೊಂಡು ಕಂಪೋಸ್ಟ್ ಮಾಡ್ತಿರೋದು. ಗಾರ್ಡನಿಗೆ ಗಿಡಗಳು ತಯಾರಾಗೋದು ಇಲ್ಲಿ ನೋಡಿ, ಪ್ರೊಪಗೇಷನ್ ಎಲ್ಲ ಇಲ್ಲಿ ಮಾಡ್ತೇವೆ. ಇದೆಲ್ಲ ನುಗ್ಗೆ ಗಿಡ, ಇದು ಸೇಲಿಗಿರುವಂಥದ್ದು ನುಗ್ಗೆ ಗಿಡಗಳು.
ಬನ್ನಿ, ಇದರಲ್ಲಿ ಸ್ವಲ್ಪ ಬೇರೆ ಗಿಡಗಳು ಕೂಡ ಸೇಲಿಗಿದೆ ನರ್ಸರಿಯಲ್ಲಿ ಇಡಲಿಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.